ಪ್ರಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಬೆಳಗಿನ ವಂದನೆಗಳು. ನನ್ನ ಹೆಸರು ಡಾಕ್ಟರ್ ಜಯಮ್ಮ ಬಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜ್ ಸ್ವಾಯತ್ತ ಚಿತ್ರದುರ್ಗ. ಈ ಅವಧಿಯಲ್ಲಿ ನಾವು BA ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ಮೌರ್ಯರು ಈ ವಿಷಯವನ್ನು ಕುರಿತಂತೆ ಅಧ್ಯಯನ ಮಾಡೋಣ. ಅವಧಿ 34, ವಿಷಯ ಮೌರ್ಯರಲ್ಲಿ ನಾವಿವತ್ತು ಪುನರಾವರ್ತನೆಯನ್ನ ನೋಡೋಣ. ರಿವಿಷನ್. ನಾವು ಇಲ್ಲಿವರೆಗೂ ಮೌರ್ಯರ ಬಗ್ಗೆ ಏನೇನ್ ತಿಳ್ಕೊಂಡ್ವಿ ಅನ್ನುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ಅವಧಿಯಲ್ಲಿ ನಾವು ನೋಡ್ಕೊಳ್ಳೋಣ. ನೋಡಿ, ಈ ಅವಧಿಯ ಕಲಿಕಾ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಅಂಶಗಳ ಬಗ್ಗೆ ಮತ್ತೊಂದ್ಸಲ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗುತ್ತೆ. ನೋಡಿ, ನಾವು ಮೌರ್ಯ ಸಾಮ್ರಾಜ್ಯದ ಪುನರಾವರ್ತನೆಯನ್ನ ನಾವು ಮತ್ತೊಂದ್ಸಲ ನೋಡುವಂತ ಸಂದರ್ಭದಲ್ಲಿ ಏನನ್ನ ನೋಡಬಹುದು ಅಂದ್ರೆ, ಸುಮಾರು ಕ್ರಿಸ್ತಪೂರ್ವ 323ರಲ್ಲಿ ಮಗಧದ ಕೊನೆಯ ದೊರೆ ಧನನಂದನನ್ನ ಸೋಲಿಸ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬರ್ತಾನೆ. ಈ ಮೌರ್ಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಅನೇಕ ಆಕರಗಳು ನಮ್ಗೆ ಲಭ್ಯ ಇವೆ. ಅವು ಯಾವ್ಯಾವು ಅಂತ ನೋಡೋದಾದ್ರೆ, ವಿಶಾಖದತ್ತನ ಮುದ್ರರಾಕ್ಷಸ, ಮೆಗಾಸ್ತನೀಸ್ನ ಹಿಂಡಿಕ, ಕೌಟಿಲ್ಯನ ಅರ್ಥಶಾಸ್ತ್ರ, ಬೌದ್ಧ ಗ್ರಂಥಗಳಾದಂತಹ ತ್ರಿಪೀಠಕಗಳು, ಜಾತಕ ಕಥೆಗಳು, ದಿವ್ಯವದಾನ, ಬೃಹತ್ ಕಥಾ ಮಂಜರಿ, ಮಿಲಿಂದ ಪನ್ಹ, ದೀಪವಂಶ ಮತ್ತು ಮಹಾವಂಶಗಳು. ಅದೇ ರೀತಿಯಾಗಿ ಜೈನ ಕೃತಿಗಳಾದಂತಹ ಹರಿಸೇನನ ಬೃಹತ್ ಕಥಾ, ಭದ್ರಬಾಹುಚರಿತ, ಪುರಾಣಗಳು ಮತ್ತು ಪುರಾಣಗಳು. ಇವುಗಳಷ್ಟೇ ಅಲ್ಲದೆ ಸಾಹಿತ್ಯಿಕ ಆಕಾರಗಳಷ್ಟೇ ಅಲ್ಲದೆ ಪುರಾತತ್ವ ಆಕಾರಗಳಾದಂತಹ ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ನಮಗೆ ತುಂಬಾ ಸಹಾಯಕಾರಿಯಾಗಿದ್ದಾವೆ ಅಂತ ನೋಡ್ಬೋದಾಗಿದೆ. ವಿದ್ಯಾರ್ಥಿಗಳೇ, ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ನೋಡೋದಾದ್ರೆ, ಈತ ಕ್ರಿಸ್ತಪೂರ್ವ 323ರಿಂದ 299ರವರೆಗೆ ಅಧಿಕಾರದಲ್ಲಿ ಇರ್ತಾನೆ. ಈತ ಮೌರ್ಯ ಸಾಮ್ರಾಜ್ಯದ ಆರಂಭಿಕ ಅರಸ. ಚಂದ್ರಗುಪ್ತ ಆರಂಭಿಕ ಅರಸ ಆಗಿದ್ರೂ ಕೂಡ ವಾಯುವ್ಯ ಭಾರತ, ಮಗಧ, ಪಶ್ಚಿಮ ಭಾರತ, ದಕ್ಷಿಣ ಭಾರತ ಹಾಗೂ ಸೆಲ್ಯೂಕಸ್ನೊಡನೆ ಯುದ್ಧ ಮಾಡಿಬಿಟ್ಟು ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ. ಕೊನೆಗೆ ಈತ ತನ್ನ ಕೊನೆಯ ದಿನಗಳನ್ನ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೆದ ಅಂತ ಸಹ ನಾವು ಗುರುತಿಸ್ತೀವಿ. ನೆಕ್ಸ್ಟ್ ನಾವು ಅಶೋಕನನ್ನ ನೋಡೋದಾದ್ರೆ, ಈತ ಕ್ರಿಸ್ತಪೂರ್ವ 273ರಿಂದ 232ರವರೆಗೆ ಅಧಿಕಾರದಲ್ಲಿರ್ತಾನೆ. ಮೌರ್ಯರ ಅತ್ಯಂತ ಪ್ರಸಿದ್ಧ ದೊರೆ ಅಶೋಕ ಅಂತ ನಾವು ಗುರುತಿಸ್ತೀವಿ. ಸುಮಾರು ಕ್ರಿಸ್ತಪೂರ್ವ 269ರಲ್ಲಿ ಈತನಿಗೆ ಪಟ್ಟಾಭಿಷೇಕ ಆಗುತ್ತೆ. ಈತ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನ ಮಾಡ್ತಾನೆ. ಇಂತಹ ಕಳಿಂಗ ಯುದ್ಧದ ಭೀಕರ ದೃಶ್ಯವನ್ನ ಕಂಡ್ಬಿಟ್ಟು ರಕ್ತ ಕ್ರಾಂತಿಯನ್ನ ತ್ಯಜಿಸಿ ಧರ್ಮ ಕ್ರಾಂತಿಯನ್ನ ಆರಂಭಿಸ್ತಾನೆ. ಬೌದ್ಧ ಭಿಕ್ಷುವಾದಂತಹ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಈತ ಸ್ವೀಕಾರ ಮಾಡ್ತಾನೆ. ಅಶೋಕ ಮತ್ತು ಬೌದ್ಧ ಧರ್ಮ ಇದನ್ನ ಕುರಿತಂತೆ ನೋಡೋದಾದ್ರೆ, ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಕೂಡ ಆತನ ಧರ್ಮ ಬೌದ್ಧ ಧರ್ಮಕ್ಕಿಂತಲೂ ಭಿನ್ನವಾಗಿದ್ದನ್ನು ನಾವು ನೋಡ್ತೀವಿ. ಈತನ ಧರ್ಮ ಹೆಚ್ಚಾಗಿ ನೈತಿಕ ಮೌಲ್ಯಗಳಿಗೆನೆ ಆದ್ಯತೆಯನ್ನ ನೀಡಿತ್ತು. ಆತ್ಮಶುದ್ಧಿ, ಸಂಯಮ, ಕೃತಜ್ಞತೆ, ದೇಶಭಕ್ತಿ, ದಯೆ, ಸೇವೆ, ದಾನ, ಸತ್ಯ ನುಡಿಯುವುದು, ಪ್ರೀತಿ, ಗೌರವ, ಇಂದ್ರಿಯ ನಿಗ್ರಹ, ಶುದ್ಧ ಚಿಂತನೆ, ಅಹಿಂಸೆ, ಪಾವಿತ್ರತೆ, ಗುರು ಹಿರಿಯರಿಗೆ ಗೌರವಗಳನ್ನು ಕೊಡುವಂಥದ್ದು ಇತ್ಯಾದಿಗಳು ಈತನ ಧರ್ಮದಲ್ಲಿ ಅಡಕವಾಗಿದ್ದನ್ನು ನಾವು ನೋಡ್ತೀವಿ. ನೋಡಿ, ಈತನ ಸುಖಿ ರಾಜ್ಯದ ಕಲ್ಪನೆಯನ್ನ ನಾವು ನೋಡೋದಾದ್ರೆ, ಅಶೋಕ ಪ್ರಜೆಗಳ ನೈತಿಕ ಮತ್ತು ಲೌಕಿಕ ಆಧ್ಯಾತ್ಮಿಕ ಉನ್ನತಿಗೆ ಜೀವನವನ್ನ ಮುಡುಪಾಗಿಟ್ಟದನ್ನ ನಾವು ನೋಡ್ತೀವಿ. ತನ್ನ ಕಳಿಂಗದ 1ನೇ ಶಿಲಾಶಾಸನದಲ್ಲಿ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳೇ, ಅವರು ಇಹಲೋಕದಲ್ಲಿರಲಿ, ಈ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಸಹ ಸುಖವಾಗಿರ್ಬೇಕು ಅಂತೇಳಿ ಆತ ತಿಳಿಸ್ತಾನೆ. ತನ್ನ 6ನೇ ಶಿಲಾಶಾಸನದಲ್ಲಿ ಎಲ್ಲರೂ ನನ್ನ ಮಕ್ಕಳೇ, ನಾನು ಎಲ್ಲಿಯೇ ಇರಲಿ, ಭೋಜನ ಮಾಡುತ್ತಿರಲಿ, ಗೋಶಾಲೆಯಲ್ಲಿರಲಿ, ಮಲಗುವ ಕೊಠಡಿಯಲ್ಲಿರಲಿ, ಅರಮನೆಯಲ್ಲಿರಲಿ, ಪ್ರಜೆಗಳೆಲ್ಲರೂ ಕೂಡ ನನ್ನನ್ನು ಕಂಡು ಕುಂದು ಕೊರತೆಗಳನ್ನ ನಿವಾರಿಸಿಕೊಳ್ಬಹುದು ಅಂತ ಆತ ತನ್ನ 6ನೇ ಶಿಲಾಶಾಸನದಲ್ಲಿ ಹೇಳ್ಕೊಳ್ತಾನೆ. ಈ ಶಾಸನಗಳನ್ನ ಗಮನಿಸಿದ್ರೆ ಆತ ಪ್ರಜೆಗಳಿಗೋಸ್ಕರ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದ, ಪ್ರಜೆಗಳನ್ನೇ ತುಂಬಾ ಗಮನದಲ್ಲಿ ಇಟ್ಕೊಂಡು ಆಡಳಿತಗಳನ್ನ ಕೊಡ್ತಾ ಇದ್ದ ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ನೋಡಿ, ಈತ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ, ಚಂದ್ರಗುಪ್ತ ಮೌರ್ಯ ಮತ್ತೆ ಅಶೋಕ ಇವರಿಬ್ರು ನಮ್ಗೆ ತುಂಬಾ ಪ್ರಧಾನವಾಗಿ ಕಂಡು ಬರ್ತಾರೆ. ಅಶೋಕನ ನಂತರ ಈ ಸಾಮ್ರಾಜ್ಯ ಪತನದತ್ತ ಸಾಗುತ್ತೆ. ಸರಿ, ಹಾಗಿದ್ಮೇಲೆ ಯಾವ ರೀತಿಯಾಗಿ ಪತನ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕ್ರಿಸ್ತಪೂರ್ವ 324ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಈ ಮೌರ್ಯ ಸಾಮ್ರಾಜ್ಯ ಅಶೋಕನ ನಂತರ ಪತನದತ್ತ ಸಾಗುತ್ತೆ. ಈ ಸಾಮ್ರಾಜ್ಯದ ಪತನಕ್ಕೆ ಹಲವು ಕಾರಣಗಳನ್ನ ನಾವು ಗುರುತಿಸ್ತೀವಿ. ಅದರಲ್ಲಿ ಅಸಮರ್ಥ ಉತ್ತರಾಧಿಕಾರಿಗಳು, ಅಶೋಕನ ಧಾರ್ಮಿಕ ಧೋರಣೆ, ಆರ್ಥಿಕ ದುರ್ಬಲತೆ,
ವಿದೇಶಿ ದಾಳಿಗಳು, ಮತ್ತೆ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂತಹ ದೋಷಗಳು, ಮತ್ತೆ ಪುಷ್ಯಮಿತ್ರ ಶುಂಗನ ಒಂದು ಒಂದು ಕಾರಣನೂ ಕೂಡ ಆಗಿತ್ತು, ಆತನ ಪ್ರತಿಭಟನೆ ಕೂಡ ಒಂದು ಕಾರಣ ಆಗಿತ್ತು ಅಂತ ನಾವು ಗುರುತಿಸ್ತೀವಿ. ಹಾಗಾಗಿ ಈ ಮೌರ್ಯ ಸಾಮ್ರಾಜ್ಯ ಅಶೋಕನ ನಂತರ ಆತನ ಉತ್ತರಾಧಿಕಾರಿಗಳಲ್ಲಿ ಆದಂತಹ ಕಲಹಗಳಿಂದ, ಅಂತಃಪುರದಲ್ಲಿ ಆದಂತಹ ಕಲಹಗಳಿಂದ ಇದು ಸಂಪೂರ್ಣವಾಗಿ ಪತನವಾಯಿತು, ಹದಪತನ ಆಯಿತು ಅಂತ ನಾವು ನೋಡ್ತೀವಿ. ಪುಷ್ಯಮಿತ್ರ ಶುಂಗ ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನ ಕೊಲೆ ಮಾಡೋದ್ರ ಮೂಲಕ ಈ ಸಾಮ್ರಾಜ್ಯವನ್ನ ಅಂತಿಮಗೊಳಿಸ್ತಾ ಅಂತ ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಇದರ ಆಕರ ಗ್ರಂಥಗಳನ್ನ ನಾವು ನೋಡೋದಾದ್ರೆ ಖುರಾನಾ KL 2004, ಹಿಸ್ಟ್ರಿ ಆಫ್ ಇಂಡಿಯಾ, ಲಕ್ಷ್ಮೀನಾರಾಯಣ್ ಅಗರ್ವಾಲ್ ಆಗ್ರಾ, ಮಹಾಜನ್ ವಿಡಿ 1966, ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ, ನ್ಯೂ ದೆಹಲಿ, ಶರ್ಮಾ LP 1960, ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ, ನ್ಯೂ ದೆಹಲಿ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಸಂಪೂರ್ಣವಾಗಿ ಮೌರ್ಯರ ಬಗ್ಗೆ ಪುನರಾವರ್ತನೆಯ ಮಾಹಿತಿಯನ್ನ ನಾವು ತಿಳ್ಕೊಂಡಿದೀವಿ. ಇಲ್ಲಿಗೆ ನಾವು ಮೌರ್ಯರು ಈ ವಿಷಯವನ್ನ ಕುರಿತಂತೆ ನಾವು ಮುಕ್ತಾಯಗೊಳಿಸೋಣ. ಮುಂದಿನ ಅವಧಿಯಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ